ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡೈಲಿ ಲೈಫ್ಗೆ ಯೂಸ್ ಆಗುವಂತಹ ಒಂದು ಸ್ಮಾಲ್ ಟಿಪ್ಸ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ಕೇಳ್ತೀರಾ? ನಾರ್ಮಲಾಗಿ ಎಲ್ಲರೂ ಗೆಜ್ಜೆನ ಯೂಸ್ ಮಾಡ್ತೀವಿ ಅಲ್ವಾ? ಹೊಸದಾಗಿ ಗೆಜ್ಜೆ ತಗೊಂಡು ಹಾಕೋಬೇಕಾದ್ರೆ ಪಳ ಅಂತ ಹೊಳಿತಾ ಇರುತ್ತೆ. ಒಂದು ಸ್ವಲ್ಪ ದಿನಕ್ಕೆ ಒಳ್ಳೆ ಕಬ್ಬಣ ಥರ ಆಗಿಬಿಡುತ್ತೆ. ನೋಡಿ, ಇದು ನನ್ನ ಮಗಳು ಗೆಜ್ಜೆ. ಅವಳ ಕಾಲಲ್ಲಂತೂ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಆಚಾರಿ ಅಂಗಡಿಗೆ ಹೋಗಿ ತೊಳ್ಸದೆ ಮನೇಲೇ ನಾವು ಕ್ವಿಕ್ಕಾಗಿ ಹೇಗೆ ಈ ಗೆಜ್ಜೆನ ಪಳಪಳ ಅಂತ ಹೊಳೆಯೋ ಥರ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿಬಿಟ್ಟು ಲೈಕ್ ಕೂಡ ಮಾಡಿ. ಓಕೆ, ಇವಾಗ ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತವಾಗ್ಲೂ ಯಾವುದೇ ರೆಸಿಪಿ ಅಂತೂ ಇಲ್ಲಿ ನಾನು ಮಾಡ್ತಾ ಇಲ್ಲ. ಗೆಜ್ಜೆನ ವಾಶ್ ಮಾಡಲಿಕ್ಕೆ ಫಸ್ಟು ನಾವು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬಿಸಿ ಆಗ್ತಾ ಇದೆ ನೀರು. ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 3/4 ಸ್ಪೂನಷ್ಟು ಅಡುಗೆ ಸೋಡವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಡುಗೆ ಸೋಡವನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ನೀವು ನಿಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡುವಂಥ ಡಿಶ್ ವಾಶ್ ಜೆಲ್ ಏನಿದೆ ಅದನ್ನು 1 ಸ್ಪೂನಷ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಡಿಶ್ ವಾಶ್ ಜೆಲ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣನ್ನು ಎಣ್ಕೋಬೇಕು. ನಾನಿಲ್ಲಿ ಅರ್ಧ ಲಿಂಬೆಹಣ್ಣನ್ನ ತೊಗೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಲಿಂಬೆಹಣ್ಣು ಬೇಕು ಅಂತಿಲ್ಲ. ಯಾವುದಾದ್ರೂ ಸ್ವಲ್ಪ ಹಾಳಾಗೋ ಥರ ಇರೋ ಲಿಂಬೆಹಣ್ಣು ಅಥವಾ ಬಾಡೋಗಿರೋ ಲಿಂಬೆಹಣ್ಣೇನೋ ಅಡುಗೆಗೆ ಯೂಸ್ ಆಗದೇ ಇರುವಂಥ ಲಿಂಬೆಹಣ್ಣಿದ್ರೆ ಅದನ್ನು ಕೂಡ ನೀವು ತೊಗೊಳ್ಬೋದು. ನಾನು ಅರ್ಧದಷ್ಟು ಲಿಂಬೆಹಣ್ಣು ತೊಗೊಂಡು ಅದನ್ನ 2 ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಂಡು ಆದಮೇಲೆ ಆ ಸಿಪ್ಪೆನ ಬಿಸಾಕಲ್ಲ, ಅದೇ ನೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಳ್ಬೇಕಾದ್ರೆ ನಾನು ಗ್ಯಾಸ್ನ ಆಫ್ ಮಾಡಿಲ್ಲ. ಗ್ಯಾಸ್ ಹಾಗೆ ಉರಿತಾ ಇದ್ದ ಹಾಗೆ ನಾನು ಎಲ್ಲವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ನಿಮಿಷ ಬಿಟ್ಟರೆ ಚೆನ್ನಾಗಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೇಲೆ ಉಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹಾಗಾಗಿ ಉಕ್ಲಿಕ್ಕೆ ಬಿಡ್ತಿಲ್ಲ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕಪ್ಪಾಗಿರುವಂಥ ಗೆಜ್ಜೆನ ನಾವು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. 2 ಗೆಜ್ಜೆನ ಸಹ ಅದರೊಳಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1-2 ನಿಮಿಷದಷ್ಟು ಹಾಗೆ ಬಿಡ್ತೀನಿ. ಹಾಗೆ ಬಿಟ್ಟು ಒಂದು ಸ್ವಲ್ಪ ಹಾಗೆ ಬಿಸಿ ಇರೋದ್ರಿಂದ ಒಂದು ಸ್ಪೂನಲ್ಲಿ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಗೆಜ್ಜೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಕಬೇಕಾದ್ರೆ ಎಷ್ಟು ಕಪ್ಪಾಗಿತ್ತು ನೋಡಿ. ಇವಾಗ ಅದು ಕಪ್ಪು ಕರೆಯೆಲ್ಲ ಹೋಗಿ ಪಳಪಳ ಹೊಳಿತಾ ಇದೆ. ಈಗ ಸಾಕು. ಇನ್ನು ಜಾಸ್ತಿ ಹೊತ್ತು ನಾವು ಗೆಜ್ಜೆನ ಈ ಲಿಕ್ವಿಡಲ್ಲಿ ಬಿಡೋದು ಬೇಡ. ಹೊರಗೆ ತೆಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ 2 ಗೆಜ್ಜೆನ. ಆಮೇಲೆ ಇನ್ನು ನಾವು ಲೆಮನ್ ಏನು ಹಿಂಡ್ಕೊಂಡ್ಮೇಲೆ ಆ ಸಿಪ್ಪೆನ ಅದಕ್ಕೆ ಹಾಕಿದ್ವಲ್ಲ, ಆ ಸಿಪ್ಪೆನ ಕೂಡ ತಗೊಳ್ಳೋಣ. ಅದನ್ನು ಏನಕ್ಕೆ ಅದರಲ್ಲೇ ಹಾಕಬೇಕು ಅಂತ ಹೇಳಿದೆ ಅಂತ ಇವಾಗ ಹೇಳ್ತೀನಿ. ಆ ಲೆಮನ್ ಸಿಪ್ಪೆ ಏನಿದೆ ಅದರಿಂದ ನೀವು ಇವಾಗ ಗೆಜ್ಜೆನ ಚೆನ್ನಾಗಿ ಉಜ್ಜಿದ್ರೆ ಏನೇನು ಸ್ವಲ್ಪ ಕಲೆ ಏನಾದ್ರು ಇದ್ದರೆ ಅದೆಲ್ಲ ನೀಟಾಗಿ ಹೋಗುತ್ತೆ. 2 ಗೆಜ್ಜೆನ ಚೆನ್ನಾಗಿ ನೀಟಾಗಿ 2 ಸೈಡು ಉಜ್ಜಬೇಕು. ಲೆಮನಲ್ಲಿ 2 ಗೆಜ್ಜೆನ ಚೆನ್ನಾಗಿ ಉಜ್ಕೊಳ್ಬೇಕಾಗತ್ತೆ. ಉಜ್ಕೊಂಡಾದಮೇಲೆ ಹಾಗೆ ಅದರಲ್ಲಿ ಸ್ವಲ್ಪ ಸೋಪ್ ಇರುತ್ತೆ. ನೀವು ಕೈಯಲ್ಲಿ ಹಾಗೆ ಚೆನ್ನಾಗಿ ಉಜ್ಜಿದ್ರೆ ನೀಟಾಗುತ್ತೆ. 1 ಗೆಜ್ಜೆ ಆಯಿತು. ಇನ್ನೊಂದು ಗೆಜ್ಜೆನೂ ಸೇಮ್ ಅದೇ ರೀತಿ ನಾನು ಲೆಮನ್ನಲ್ಲಿ 2 ಸೈಡ್ಗೆ ನೀಟಾಗಿ ಲಿಂಬೆಹಣ್ಣಲ್ಲಿ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ.
ಈಗ 2 ಗೆಜ್ಜೆನ ನಾನು ಚೆನ್ನಾಗಿ ಕೈಯಲ್ಲಿ ಉಜ್ಜಿದ್ದೀನಿ. ಇವಾಗ ಸಾಕು ಅನಿಸುತ್ತೆ. ನಾನಿವಾಗ ಇದನ್ನು ನೀಟಾಗಿ ತಣ್ಣೀರಲ್ಲಿ ತೊಳ್ಕೊಂಡು ಬರ್ತೀನಿ. ಈಗ ತಣ್ಣೀರಲ್ಲಿ ತೊಳೆದು ಆಗಿದೆ. ಅದನ್ನು ನಾವು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳೋಣ. ನೋಡಿ, ಫಸ್ಟು ನಾನು ಹಾಕಿದಾಗ ಇದ್ದಿದ್ದ ಕಲರ್ಗಿಂತ ಇವಾಗ ಎಷ್ಟು ಶೈನಿಂಗ್ ಇದೆ. ಅದು ಡಿಸೈನ್ ಇದೆಯಲ್ಲ ಮೇಲ್ಗಡೆ, ಅದರ ಸುತ್ತ ಎಲ್ಲ ಕಪ್ಪಾಗಿತ್ತು. ಅದೆಲ್ಲ ನೀಟಾಗಿ ಹೋಗಿದೆ, ನೀಟಾಗಿ ಹೊಳಿತಾ ಇದೆ. ನೋಡಿದ್ರಲ್ಲ, ಗೆಜ್ಜೆನ ಪಳಪಳ ಅಂತ ಹೊಳೆಯೋ ಥರ ಈಸಿಯಾಗಿ ಮನೇಲಿ ನಾವೇ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಈ ಗೆಜ್ಜೆ ಆ್ಯಕ್ಚುಲಿ ತುಂಬಾ ಕಪ್ಪಾಗಿತ್ತು, ಯಾಕಂದರೆ ನಾನು ತುಂಬ ಟೈಮಿಂದ ತೊಳೆದೇ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ, ಯೂಸ್ ಮಾಡ್ತಿಲ್ಲ ಅಂತ. ಸೊ ನಾವು ಅವಾಗವಾಗ ತೊಳಿತಾ ಇದ್ರೆ ಇನ್ನೂ ಪಳಪಳ ಅಂತ ಹೊಳೆಯೋ ಥರ ಆಗುತ್ತೆ. ನೀವು ಅಷ್ಟೇ ಎಲ್ಲಾದರೂ ಹೋಗಬೇಕಾದ್ರೆ ಹಿಂದಿನ ದಿನ ಈ ರೀತಿ ತೊಳೆದು ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.